ಇಂದು ನಟ ಡಿ-ಬಾಸ್ ದರ್ಶನ್ ಅವರ ಹುಟ್ಟುಹಬ್ಬ. ಜೈಲುವಾಸ ಅನುಭವಿಸಿ ಬಂದ ಬಳಿಕ ತಾನಾಯಿತು ತನ್ನ ಕುಟುಂಬ ಆಯಿತು ಅಂತ ಸೈಲೆಂಟ್ ಆಗಿದ್ದಾರೆ. ಪವಿತ್ರ ಗೌಡ ಅವರು ಪ್ರತಿ ವರ್ಷ ದರ್ಶನ್ ಅವರ ಬರ್ತ್ಡೇಯನ್ನು ತುಂಬಾನೇ ಅದ್ದೂರಿಯಾಗಿ ಆಚರಿಸುತ್ತಿದ್ದರು. ಕಳೆದ ವರ್ಷ ಪಬ್ ಒಂದರಲ್ಲಿ ತಮ್ಮ ಗೆಳತಿಯರ ಜೊತೆ ದರ್ಶನ್ ಅವರ ಬರ್ತ್ಡೇ ಆಚರಿಸಿದ್ದರು. ಕೇಕ್ ಮೇಲೆ ಹ್ಯಾಪಿ ಬರ್ತ್ಡೇ ಸುಬ್ಬ ಅಂತ ಬರೆಸಿದ್ದರು. ಆದರೆ ಈ ಬಾರಿಯ ದರ್ಶನ್ ಬರ್ತ್ಡೇ ದಿನ ಪವಿತ್ರ ಗೌಡ ಎಂತಹ ಕೆಲಸ ಮಾಡಿದ್ದಾರೆ ಗೊತ್ತಾ? ಇಂದು ದರ್ಶನ್ ಅವರ ಹುಟ್ಟುಹಬ್ಬ ಇರುವ ಕಾರಣ ಅನೇಕ ಸೆಲೆಬ್ರಿಟಿಗಳು ಪೋಸ್ಟ್ ಹಂಚಿಕೊಂಡು ಶುಭಾಶಯ ತಿಳಿಸಿದ್ದಾರೆ. ಆದರೆ ತನ್ನ ಪ್ರೀತಿಯ ಸುಬ್ಬನಿಗೆ ಪವಿತ್ರ ಗೌಡ ಮಾತ್ರ ವಿಶ್ ಮಾಡಿಲ್ಲ. ಬದಲಾಗಿ ನನಗೆ ದರ್ಶನ್ಗಿಂತ ನಮ್ಮ ತಾಯಿನೇ ಮುಖ್ಯ ಎನ್ನುವಂತೆ ತಾಯಿಯ ಫೋಟೋ ಹಂಚಿಕೊಂಡು ಲವ್ ಯು ಅಮ್ಮ, ನನ್ನ ಜೀವನದ ದೊಡ್ಡ ಬಲ ನೀನು ಎನ್ನುವ ಸ್ಟೋರಿ ಹಂಚಿಕೊಂಡಿದ್ದಾರೆ. ಇದನ್ನು ನೋಡಿ ಜೈಲಿನಿಂದ ಬಂದ ಬಳಿಕ ಪವಿತ್ರ ಗೌಡಗೆ ಜ್ಞಾನೋದಯ ಆಗಿದೆ, ಈಗ ಅಮ್ಮನ ನೆನಪಾಗಿದೆ ಅಂತೆಲ್ಲ ನೆಟ್ಟಿಗರು ಕಾಮೆಂಟ್ ಮಾಡುತ್ತಿದ್ದಾರೆ. ಇನ್ನು ಕೆಲವರು ದರ್ಶನ್ ಅವರಿಗೆ ಬರ್ತ್ಡೇ ದಿನ ಪವಿತ್ರ ಗೌಡ ಬೇಕಂತಲೇ ತಾಯಿ ಫೋಟೋ ಹಂಚಿಕೊಂಡು ಟಾಂಗ್ ಕೊಟ್ಟಿದ್ದಾರೆ ಅಂತೆಲ್ಲ ಕಾಮೆಂಟ್ ಮಾಡುತ್ತಿದ್ದಾರೆ. ಪವಿತ್ರ ಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.